69% ನಿತ್ಯ ಹರಿದ್ವರ್ಣ ಕಾಡು ಇವತ್ತು 29% ಆಗಿದೆ. ಮತ್ತು ಅದೇ ರೀತಿ ಪ್ರತಿಯೊಂದು ಇದರಲ್ಲೂ ಸಂರಕ್ಷಣೆಯಲ್ಲಿ ನಾವು ವಿಫಲರಾಗಿದ್ದೀವಿ ಅಂತ ನಮ್ಗೆ ತಿಳಿದು ಬರುತ್ತೆ. ಈಗ ನೀವು ಪಶ್ಚಿಮ ಘಟ್ಟದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ GDP ಏನು ಅಂತ ನೋಡಿದಾಗ ಒಂದು ವರ್ಷಕ್ಕೆ 5,600 ಕೋಟಿ ಇದೆ. ನಮ್ಮ ಅರಣ್ಯದಿಂದ 180 ಕೋಟಿ ಅಂತ ಅವ್ರು ತೋರಿಸ್ತಾರೆ. ನನಗೆ ಬಹಳ ಆಶ್ಚರ್ಯ ಆಯಿತು. ನಾನು ಮಾಡಿದಾಗ 9,600 ಕೋಟಿ ಬರುತ್ತೆ, ಇವ್ರಿಗೆ 180 ಕೋಟಿ ಬರುತ್ತೆ. ಹಾಗಾಗಿ ನಾನೇನೋ ತಪ್ಪು ಮಾಡಿದ್ದೀನಿ. ಒಂದು ವರ್ಷಕ್ಕೆ ನಮ್ಮ ಅರಣ್ಯದಿಂದ ನಮಗೆ 2,800 ಬಿಲಿಯನ್ ರೂಪೀಸ್ ಅಷ್ಟು ಆದಾಯ ಇದೆ 32 ಜಿಲ್ಲೆ. ಯಾವ ಕೆರೆ ಬಹಳ ಚೆನ್ನಾಗಿದೆಯೋ, ರಾಚನಹಳ್ಳಿ ಲೇಕ್ ಇರ್ಬೋದು, ಚಕ್ಕೂರು ಲೇಕ್ ಇರ್ಬೋದು, ಒಂದು ದಿವಸಕ್ಕೆ 1 ಹೆಕ್ಟೇರ್ಗೆ 10,500 ರೂಪಾಯಿ ಅಷ್ಟು ಆದಾಯ ಇದೆ. ಯಾವ ಕೆರೆ ನಾವು ಹಾಳು ಮಾಡಿದ್ದೀವೋ ಅದು 20 ರೂಪಾಯಿ 1 ಹೆಕ್ಟೇರ್ಗೆ ಒಂದು ದಿವಸಕ್ಕಿದೆ. ನಮಗೆ ಅದ್ರ ಬಯೋಕೆಮಿಕಲ್ ಕಾಂಪೋಸಿಷನ್ನು ಅದು ಗುಣಗಳು ಎಷ್ಟು ಗೊತ್ತು? 15%. ಈ 1.3 ಮಿಲಿಯನಲ್ಲಿ 15%. ಇನ್ನು ಮಿಕ್ಕಿದ್ದು 85% ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ನಾವು ಕಾಡನ್ನು ನಾಶ ಮಾಡಿಕೊಂಡು, ಪರಿಸರ ನಾಶ ಮಾಡಿಕೊಂಡು ಹಾಳು ಮಾಡ್ಕೊಳ್ತಾ. ಇದು ದುರಂತ. ಸರ್, ಇಲ್ಲಿವರೆಗೆ ನೀವು ಪಶ್ಚಿಮ ಘಟ್ಟದಲ್ಲಿ ಆಗ್ತಾ ಇರುವಂಥ ಈ ಮನುಷ್ಯನ ಆಕ್ರಮಣ, ದುರಾಸೆಯ ಪರಿಣಾಮ, ಅಲ್ಲಿ ಏನೇನು ಅನಾಹುತ ಆಗ್ತಾ ಇದೆ, ನೀರಿನ ಲಭ್ಯತೆ ಎಷ್ಟು ಕಡಿಮೆ ಆಗ್ತಾ ಇದೆ, ಮತ್ತು ಅದರ ಒಟ್ಟು ಪಾರ್ಶ್ವ ಪರಿಣಾಮಗಳು ಏನು, ಮತ್ತು ನೀವು ಈ 2.5-3 ದಶಕದಲ್ಲಿ ಅದರ ಬಗ್ಗೆ ಅಧ್ಯಯನ ಮಾಡಿ ಇದನ್ನು ಉಳಿಸ್ಕೊಳ್ಳಬೇಕು ಹೇಗೆ, ಮತ್ತು ಯಾವ್ಯಾವ ರೀತಿಯ ದಾರಿಗಳಿದೆ, ಈ ಎಲ್ಲವನ್ನ ಹೇಳಿದ್ರಿ. ಈಗ ನಾವು ಮಾತುಗಳ ಮೂಲಕ ನೀವು ಹೇಳಿದ್ರಿ. ಆದರೆ ಸೈನ್ಸು ಅಥವಾ ಸಂಶೋಧನೆ ಯಾವಾಗಲೂ ಅದು ದಾಖಲಾತಿಗಳನ್ನು ಮತ್ತು ಚಿತ್ರಗಳನ್ನು ಅದು ಕೇಳುತ್ತೆ. ಹಾಗಾಗಿ ಈಗ ನೀವು ಮಾತಿನ ಮೂಲಕ ಏನೇನೆಲ್ಲ ನಮಗೆ ಹೇಳಿದರು ಅದನ್ನು ನಮಗೆ ಚಿತ್ರಗಳ ಮೂಲಕ, ನಿಮ್ಮ ಸಂಶೋಧಿತ ಕೆಲವು ಡೈಗ್ರಾಮ್ಸ್ಗಳ ಮೂಲಕ ಅದನ್ನೊಂಚೂರು ವಿವರಿಸ್ಬೋದು. ಹಾಗೆ ಈಗ ನಾವು ಏನು ಮಾಡೋಣ ಅಂದರೆ ಪಶ್ಚಿಮ ಘಟ್ಟದಲ್ಲಿ ಓಡಾಡೋಣ. ಆಯಿತು. ಅದೇ ಪಶ್ಚಿಮ ಘಟ್ಟ ರಮ್ಯವಾದ ಪರ್ವತ ಶ್ರೇಣಿ. ಈಗ ಆ ರಮ್ಯ ಇದು ಪರ್ವತ ಶ್ರೇಣಿಯ ಬಗ್ಗೆ ನೀವು ನೋಡಬೇಕಾದ್ರೆ ಇದು ಶರಾವತಿ ಪ್ರದೇಶ. ಈ ಶರಾವತಿ ಮತ್ತು ಪಶ್ಚಿಮ ಘಟ್ಟದ ಒಂದು ಇದು ನೋಡಿದಾಗ ಬಹಳ ಸಂರಕ್ಷಣೆ ಆಗಿರೋದ್ರಿಂದ ಅಲ್ಲಿ ಸುಭಿಕ್ಷೆ ಇದೆ, ಹಸಿರಿನ ಕವಚ. ಎಲ್ಲಿ ಹಸಿರಿನ ಕವಚ ಇದೆಯೋ ಅಲ್ಲಿ ಅದು ಸುಭಿಕ್ಷತೆಯನ್ನು ಎತ್ತಿ ತೋರಿಸುತ್ತೆ. ಮತ್ತು ಅಲ್ಲಿ ಸಿಕ್ಕುವ ಆಹಾರ, ಅದರಲ್ಲಿರೋ ವೈದ್ಯಕೀಯ ಗುಣ, ಇದೆಲ್ಲ ತಗೊಳ್ಳೋದ್ರಿಂದ ಅಲ್ಲಿಯ ಜನ ಅವರಲ್ಲಿ ಒಂದು ಆರೋಗ್ಯದಲ್ಲಿ ಬಹಳಷ್ಟು ಉತ್ತಮ ಇದು ಕಂಡುಬಂದಿದೆ. ಅದನ್ನು ನಾನು ಹೋಲಿಸ್ಟಿಕ್ ಹೆಲ್ತ್ ಅಂತ ಕರಿತೀನಿ. ಅದು ಆಲ್ಸೋ ಆ ಥರ ಇದ್ದಾಗ ಪ್ಲ್ಯಾನೆಟ್ ವಿಲ್ ಬಿ ಹೆಲ್ತಿ ಪ್ಲ್ಯಾನೆಟ್. ಅಂದರೆ ಅದನ್ನು ಇದಾಗ ಹಾರ್ಮೋನಿಯಸ್ ಸ್ಟೇಟ್ ಆಫ್ ಮೈಂಡ್, ಬಾಡಿ ಆ್ಯಂಡ್ ಸ್ಪಿರಿಟ್. ಆಗ ಇದು ಯಾಣ ಅಲ್ವಾ? ಇದು ಈ ಮಧ್ಯದಲ್ಲಿ ತೋರಿಸ್ತಾರೆ, ಅದು ಯಾಣ. ಅದ್ರ ಪಕ್ಕ ನಾನು ಇದ್ದೀನಿ, ಸುತ್ತ ಓಡಾಡ್ತಾ ಇದ್ದೀನಿ. ಸೊ ಅದು ಆ ಪ್ರದೇಶದಲ್ಲಿ ನಾನು ಫೀಲ್ಡ್ ವರ್ಕ್ ಮಾಡುವಾಗ ನಾನು ಮತ್ತು ನನ್ನ ಸಹೋದ್ಯೋಗಿಗಳು, ನನ್ನ ವಿದ್ಯಾರ್ಥಿಗಳು ನಾವು ಓಡಾಡುವಾಗ ತಗೊಂಡ ಇದು. ಈಗ ಪಶ್ಚಿಮ ಘಟ್ಟದ ವೈಶಿಷ್ಟ್ಯತೆ ಬಗ್ಗೆ ನೀವು ತಿಳಿಬೇಕಾದ್ರೆ ನಾವು ಅದ್ರದ್ದು ಏನು ನಮಗೆ ಅದರದ ಉಪಯೋಗ ಅಂತ. ಈಗ ನಾವು ಒಂದು ರೀತಿಯ ಬಂಡವಾಳಶಾಹಿ ಸಾಮ್ರಾಜ್ಯದಲ್ಲೇ ಇದ್ದೀವಿ. ಪ್ರತಿಯೊಬ್ಬರಿಗೂ ಇದರಿಂದ ಏನು ಪ್ರಯೋಜನ ಅಂತ. ಈಗ ಮನೆಯಲ್ಲೂ ಮಗನ ಸಾಮರ್ಥ್ಯನ ಅಳಿಬೇಕಾದ್ರೆ ಅವನು ಎಷ್ಟು ಸ್ಯಾಲ್ರಿ ತರ್ತಾನೆ ಅನ್ನೋದ್ರ ಮೇಲೆ ಇದಾವಲ್ಲ. ಹಾಗಾಗಿ ನಮ್ಮ ಕಾಡು, ನಮ್ಮ ಪರಿಸರದ ಬಗ್ಗೆ ಮೌಲ್ಯಮಾಪನ ಮಾಡಿದಾಗ ಅದ್ರ ಬಗ್ಗೆ ನಾವು ಸಂರಕ್ಷಣೆ ಬಗ್ಗೆನೂ ನಾವು ಒಂದು ಕಾಳಜಿ ವಹಿಸೋ ಒಂದು ಇದು ಸಾಧ್ಯ ಇದೆ. ಈಗ ಕಳೆದ ಅಕ್ಟೋಬರಲ್ಲಿ ನಾನೊಂದು ಪುಸ್ತಕನ ಪಬ್ಲಿಷ್ ಮಾಡಿದೆ, ನ್ಯಾಚುರಲ್ ಕ್ಯಾಪಿಟಲ್ ಅಕೌಂಟಿಂಗ್ ಆ್ಯಂಡ್ ವ್ಯಾಲ್ಯೂಯೇಷನ್ ಎಕೋಸಿಸ್ಟಮ್ ಸರ್ವೆ. ಅಂದರೆ ಕಾಡಿರ್ಬೋದು ಅಥವಾ ವ್ಯವಸಾಯ ಭೂಮಿ ಇರಬಹುದು ಅಥವಾ ನಮ್ಮ ಕೆರೆ ಕುಂಟೆಗಳಿರೋ ಅದರ ಮೌಲ್ಯ ಏನು ಅಂತ. ಸೊ ಇದನ್ನು ನಾವು ಇದು ಮಾಡಿದಾಗ, ಇದು ನಾನು ಬಹಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾಡಿದ್ದೆ. ಉತ್ತರ ಕನ್ನಡ ಜಿಲ್ಲೆ ಇಡೀ ನಮ್ಮ ದೇಶದಲ್ಲಿ ಬಹಳ ಸಮೃದ್ಧವಾದ ಹಸಿರಿದ್ದ ಒಂದು ಪ್ರದೇಶ. ಅದು 80% ಅಷ್ಟು ಹಸಿರಿದ್ದ ಪ್ರದೇಶ. ಈಗಲೂ ಅಂಥ ಪ್ರದೇಶದಲ್ಲಿ ನಾವು ಕಳೆದ 4.5 ದಶಕದಲ್ಲಿ ಆದ ಅನಾಹುತವನ್ನು ಅಭ್ಯಾಸ ಮಾಡಿದಾಗ 69% ನಿತ್ಯ ಹರಿದ್ವರ್ಣ ಕಾಡು ಇವತ್ತು 29% ಆಗಿದೆ. ಓ ಮೈ ಗಾಡ್. ಮತ್ತು ಅದೇ ರೀತಿ ಪ್ರತಿಯೊಂದು ಇದರಲ್ಲೂ ಸಂರಕ್ಷಣೆಯಲ್ಲಿ ನಾವು ವಿಫಲರಾಗಿದ್ದೀವಿ ಅಂತ ನಮ್ಗೆ ತಿಳಿದು ಬರುತ್ತೆ. ಅದಷ್ಟೇ ಅಲ್ಲ,
ಕಾಡಿಂದ ಏನು ಪ್ರಯೋಜನ ಅನ್ನೋದನ್ನು ನಾವು ಕಲೆ ಹಾಕೋಕ್ಕೆ ಶುರು ಮಾಡಿದ್ವಿ. ಜನಕ್ಕೆ ಏನೇನು ಸಿಕ್ಕತ್ತೆ ಕಾಡಿಂದ, ಅಲ್ಲಿ ಸಿಕ್ಕುವ ಟಿಂಬರ್ ಇರ್ಬೋದು, ಕಟ್ಟಿಗೆ ಇರ್ಬೋದು, ಮತ್ತು ಕಿರು ಅರಣ್ಯ ಉತ್ಪನ್ನ ಇರ್ಬೋದು, ದಾಲ್ಚಿನ್ನಿ, ಇದು ಮೊಗ್ಗು, ಈ ರೀತಿಯ ಇದು ರಾಮಪತ್ರೆ, ಜಾಪತ್ರೆ, ಇದೆಲ್ಲ ಅದನ್ನೆಲ್ಲ ನೀರು ಇದನ್ನೆಲ್ಲ ನಾವು ಕಲೆ ಹಾಕಿದಾಗ ನಮಗೆ ಆಶ್ಚರ್ಯ ಆಯಿತು. 10,000 ಸ್ಕ್ವೇರ್ ಕಿಲೋಮೀಟ್ರ್ ಇರೋ ಪ್ರದೇಶದಲ್ಲಿ ಒಂದು ವರ್ಷಕ್ಕೆ ಸಿಕ್ಕೋ ಆದಾಯ 9,600 ಕೋಟಿಯಷ್ಟು. ಓ ಮೈ ಗಾಡ್, ನೋಡಿ. ಓಕೆ, ಈಗ ನಾವು ಪ್ರತಿ ಅಭಿವೃದ್ಧಿ ಬಗ್ಗೆ ಮಾತಾಡುವಾಗ ಒಂದು ಮೆಟ್ರಿಕ್ ನಾವು ಉಪಯೋಗಿಸ್ತೇವೆ, ಕಾಲ್ಡ್ GDP. ಇವತ್ತು ನಮ್ಮ ವಿತ್ತ ಮಂತ್ರಿಯವರು ಇದನ್ನು ಬಜೆಟ್ ಮಂಡನೆ ಮಾಡುವಾಗ ಅವರು ಅದು GDP ಬಗ್ಗೆನೇ 6.5% ಆಗ್ತಾಯಿದೆ ಅದರ ಬಗ್ಗೆ ಉಲ್ಲೇಖ ಮಾಡಿದ್ರು. ನನ್ನ ಅನಿಸಿಕೆ ಪ್ರಕಾರ GDP ಇಸ್ ಎ ರಾಂಗ್ ಮೆಟ್ರಿಕ್. ಯಾಕಂದರೆ ಅದು ಬರೀ ಕನ್ಸಂಪ್ಷನ್ ಬಗ್ಗೆ ಮಾತ್ರ ಹೇಳುತ್ತೆ ಹೊರತು ನಮ್ಮ ಆ ಪ್ರಾಜೆಕ್ಟನ್ನು ಮಾಡಿದಾಗ ಎಷ್ಟು ಡಿಗ್ರೇಡೇಷನ್ ಆಯಿತು ಅದ್ರ ಡಿಗ್ರೇಡೇಷನ್ ಕಾಸ್ಟ್ ನಾವು ಹಾಕ್ತಾಯಿಲ್ಲ. ಇಟ್ಸ್ ಎ ಅನಾಮಲಿ. ಹಾಗಾಗಿ ನಾವು ಅದನ್ನು ಅಳವಡಿಸಿದಾಗ ವಿಲ್ ಹ್ಯಾವ್ ಎ ಮಾಡಿಫೈಡ್ GDP ಕಾಲ್ಡ್ ಗ್ರೀನ್ GDP. ಅದನ್ನು ಮಾಡಬೇಕು ಅನ್ನೋದು ನಮ್ಮ ಅನಿಸಿಕೆ. ಅದನ್ನು ನಾವು ಸರ್ಕಾರಕ್ಕೆ ಇದು ಮಾಡ್ತಾಯಿದ್ವಿ. ಈಗ ನೀವು ಪಶ್ಚಿಮ ಘಟ್ಟದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ GDP ಏನು ಅಂತ ನೋಡಿದಾಗ ಒಂದು ವರ್ಷಕ್ಕೆ 5,600 ಕೋಟಿ ಇದೆ. 5,600 ಕೋಟಿ ಅಂದರೆ ಯಾವ್ಯಾವ ಸೆಕ್ಟ್ರಿಂದ ಎಷ್ಟು ಕಾಂಟ್ರಿಬ್ಯೂಷನ್ ಅಂತ ನೋಡಿದಾಗ ನಮ್ಮ ಅರಣ್ಯದಿಂದ 180 ಕೋಟಿ ಅಂತ ಅವ್ರು ತೋರಿಸ್ತಾರೆ ನೋಡಿ. ನನಗೆ ಬಹಳ ಆಶ್ಚರ್ಯ ಆಯಿತು. ನಾನು ಮಾಡಿದಾಗ 9,600 ಕೋಟಿ ಬರುತ್ತೆ, ಇವ್ರಿಗೆ 180 ಕೋಟಿ ಬರುತ್ತೆ. ಹಾಗಾಗಿ ನಾನೇನೋ ತಪ್ಪು ಮಾಡಿದ್ದೀನಿ. ಆಗ ಅವ್ರನ್ನ ಕೇಳಿದೆ, ಏನಪ್ಪ ಏನಾಗ್ತಾಯಿದೆ ಅಂತ. ಆ ಸ್ಟ್ಯಾಟಿಸ್ಟಿಕ್ಸ್ ಮಾಡಿದ ವ್ಯಕ್ತಿನ ಕೇಳಿದಾಗ, ಸರ್ ನಾವು ಬರೀ ಕಟ್ಟಿಗೆನ ಮಾತ್ರ ಇದು ಮಾಡಿ ಅಂದಾಜು ಮಾಡಿದ್ದೀವಿ, ನಾವು ಇನ್ನೇನೂ ಮಾಡಿಲ್ಲ ಅಂತಂದು. ನಾನು ಆಗ DC-ಗೆ ಒಂದು ಲೆಟ್ರ್ ಬರೆದೆ, ನೋಡಿ ನಿಮ್ಮ GDP ರಾಂಗ್ ಆಗಿದೆ, ನೀವು ಅರಣ್ಯದಿಂದ ಏನು ಬರುತ್ತೆ ಅನ್ನೋದನ್ನು ನಿಜ ಚಿತ್ರನ ಕೊಟ್ಟರೆ ನಮ್ಮ ಸಂರಕ್ಷಣೆಗೆ ಅನುಕೂಲ ಆಗುತ್ತೆ ಅಂತ. ಹೇಗೆ ಅನುಕೂಲ ಆಗುತ್ತೆ ಅಂದರೆ, ನೀವು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೋ ಅದರಲ್ಲಿ ಪರ್ಸೆಂಟೇಜ್ ನಮ್ಗೆ ವಾಪಸ್ ಬರುತ್ತೆ ಫಾರ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿ. ನೀವು 180 ಕೋಟಿ ಅಂದರೆ 10% ಅಂದರೆ ಎಷ್ಟು ಬಂತು? ಅದೇ 9,600 ಕೋಟಿ ಅಂದರೆ 10% ಅಂದರೆ 960 ಕೋಟಿ ಬರುತ್ತಲ್ಲ. ಹಾಗಾಗಿ ನಾವು ಕಾಡನ್ನು ನಿರ್ವಹಣೆ ಮಾಡೋದ್ರಲ್ಲಿ ನಾವು ಸಫಲರ ಆಗ್ತೀವಲ್ವ, ಅದನ್ನು ಎಲ್ಲೇ ಆದರೂ ರಿಸೋರ್ಸ್ ಇದ್ದರೂ ಮಾತ್ರ ಅದು ಕಾರ್ಯಗತ ಆಗುತ್ತೆ. ಅದನ್ನು ನಾನು 2017ರಲ್ಲಿ ಪಬ್ಲಿಷ್ ಮಾಡಿದ್ದೆ. ಅದು ಅಂತರ್ಜಾಲದಲ್ಲಿ ನನ್ನ ಆರ್ಟಿಕಲ್ ಸಿಗ್ತಾಯಿತ್ತು. ಅದನ್ನು ಯುನೈಟೆಡ್ ನೇಷನ್ ಅವ್ರು ನೋಡಿಬಿಟ್ಟು ನನಗೆ 2019ರಲ್ಲಿ ಒಂದು ಲೆಟ್ರ್ ಬರೆದ್ರು, ನೀವು ಮಾಡಿದ ಕೆಲಸನ ಒಂದು 10 ಜಿಲ್ಲೆಗೆ ಮಾಡಿ ರಿಪೋರ್ಟ್ ಕೊಡ್ಲಿಕ್ಕೆ ಸಾಧ್ಯನಾ? ನಾವು ಪ್ರೋಟೋಕಾಲ್ ಮಾಡಿದ್ದೀವಿ, ಡೆವಲಪ್ ಮಾಡಿದ್ದೀವಿ, ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಚಿಂತನೆ ನಡೆದಿದೆ ನಮ್ಮ ಯುನೈಟೆಡ್ ನೇಷನಲ್ಲಿ. ನೀವು ನಮ್ಮ ಮೀಟಿಂಗ್ ಅಟೆಂಡ್ ಆಗಿಬಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ನೀವು ಕಾರ್ಯಗತ ಮಾಡ್ತೀವಿ. 2020ರಲ್ಲಿ ನಾನು MOU ಸೈನ್ ಮಾಡಿದೆ ಯುನೈಟೆಡ್ ನೇಷನಲ್ಲಿ. MOU ಸೈನ್ ಮಾಡಿದ್ರ ಮೇಲೆ ಅವರು 10 ಜಿಲ್ಲೆಗೆ ಮಾಡಬೇಕು ಅಂತಂದರು. ಆದರೆ ನನ್ನ ಅದೃಷ್ಟನೋ ದುರಾದೃಷ್ಟ ಗೊತ್ತಿಲ್ಲ, ಆಗ ಕೋವಿಡ್ ಬಂದಿದ್ದರಿಂದ ಒಂದು ಅನುಕೂಲ ಆಯಿತು. ನಾನು ಇಲ್ಲದೆ ಹೋದರೆ ಬಹಳಷ್ಟು ಟ್ರಾವೆಲ್ ಮಾಡ್ತೀನಿ, ಪಶ್ಚಿಮ ಘಟ್ಟ ಹೋಗ್ತೇನೆ, ಇಲ್ಲದೆ ಹೋದರೆ ಮೀಟಿಂಗು ಆ ರೀತಿ ಭಾಳಷ್ಟು ಕಮಿಟಿಲಿ ಇರೋದ್ರಿಂದ ಭಾಳಷ್ಟು ನಾನು ಟ್ರಾವೆಲ್ ಮಾಡೋದ್ರಿಂದ ಬೆಂಗಳೂರಲ್ಲಿರೋದು ಭಾಳ ಕಡಿಮೆ. ಬಟ್ ಆ ಕೋವಿಡ್ ಟೈಮಲ್ಲಿ 2020 ಮತ್ತು 2021 ನಾನು ಟ್ರಾವೆಲ್ ಏನೂ ಇರಲಿಲ್ಲ. ನಾನು ಟ್ರಾವೆಲ್ ಮಾಡಿದ್ದೆಲ್ಲ ಪಶ್ಚಿಮ ಘಟ್ಟ ಜಿಲ್ಲೆಗಳು ಮತ್ತು ಕರ್ನಾಟಕದ ಜಿಲ್ಲೆಗಳು. ಆಗ ಬರೀ 10 ಜಿಲ್ಲೆ ಅಲ್ಲ, ನಾನು ಮತ್ತು ನನ್ನ ವಿದ್ಯಾರ್ಥಿಗಳು 5 ಜನ ನಾವು ಇಡೀ ಎಲ್ಲ ಜಿಲ್ಲೆನೂ ಮುಗಿಸಿದ್ವಿ. ಈಗ ನಮ್ಮ ಕರ್ನಾಟಕದಲ್ಲಿ ಇರುವ 30 ಜಿಲ್ಲೆಗಳಲ್ಲಿ ಎಷ್ಟು ಕಾಡಿದೆ, ಅದರದ್ದು ಚಿತ್ರಣ ಏನು, ಅದರದ್ದು ವಾಸ್ತವ ಸ್ಥಿತಿ ಏನು, ಎಷ್ಟು ಹಾಳಾಗಿದೆ, ಅದರಿಂದ ಏನೇನು ಇದು ನಮ್ಮ ವರ್ಷಕ್ಕೆ ಎಷ್ಟು ಬರುತ್ತೆ ಅಂತ ನಾವು ಅದನ್ನು ಅಂದಾಜು ಮಾಡಿದಾಗ 2 ಟೈಮ್ ಪೀರಿಯಡ್ ತೊಗೊಂಡು 2005 ಮತ್ತು 2019. 2005ರಲ್ಲಿ ಮೌಲ್ಯಮಾಪನ ಮಾಡಿದ್ದು 2019ಗೆ ನಾವು ಕಂಪೇರಬಲ್ ಇದು ಮಾಡ್ಕೊಂಡ್ವಿ. ಅದು ಇನ್ಫ್ಲೇಷನ್ ಅದೆಲ್ಲ ತೊಗೊಂಡು ಅದನ್ನು ಕಂಪೇರ್ ಮಾಡೋಕ್ಕೆ 2005 ಮೌಲ್ಯಮಾಪನ 2019 ಈಕ್ವಲೆಂಟ್ ಪ್ರೈಸಲ್ಲಿ ಇದು ತೋರಿಸಿದೆ. ಅದನ್ನು ಮಾಡಿದೆ ನಮಗೆ ಆಶ್ಚರ್ಯ ಆಯಿತು. ಒಂದು ವರ್ಷಕ್ಕೆ ನಮ್ಮ ಅರಣ್ಯದಿಂದ ನಮಗೆ 2,800 ಬಿಲಿಯನ್ ರುಪೀಸ್ ಅಷ್ಟು ಆದಾಯ ಇದೆ. 32 ಜಿಲ್ಲೆಯಿಂದ 32 ಜಿಲ್ಲೆ 2005ರಲ್ಲಿ ಗೊತ್ತಾಯಿತು. ಅದೇ 2019ರಲ್ಲಿ 1,850 ಬಿಲಿಯನ್ ರುಪೀಸ್ ಆಗಿದೆ. ಅದನ್ನು ನಾನು ಇದನ್ನು ಮಾಡಿದಾಗ ನಮ್ಮಲ್ಲಿ ಕಾಡು 35% ಅಷ್ಟು ಕರ್ನಾಟಕದಲ್ಲಿ ಕಳ್ಕೊಂಡಿದ್ದೀವಿ, 35% ಅಷ್ಟು ನಮ್ಮದು
ದಿ ಎಕೋಸಿಸ್ಟಮ್ ಸರ್ವಿಸಲ್ಲಿ ಇಟ್ ಈಸ್ ಕಾಲ್ಡ್ ಟೋಟಲ್ ಎಕೋಸಿಸ್ಟಮ್ ಸಪ್ಲೈ ವ್ಯಾಲ್ಯೂ, TSV ಅಂತ ನಾವು ಕರಿತೀವಿ. ಇಟ್ಸ್ ಆಲ್ಸೋ ಕಾಲ್ಡ್ ಗ್ರೀನ್ GDP, ಹೌ ಮಚ್ ಇಟ್ ಕಾಂಟ್ರಿಬ್ಯೂಟ್ ಟು ದಿ ನೇಷನ್ ಅಥವಾ ರೀಜನ್ ಅಂತ. ಅದಷ್ಟೇ ಅಲ್ಲ, ದೆನ್ ಐ ಕ್ಯಾಲ್ಕುಲೇಟೆಡ್ NPV, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ನೀವು ಬ್ಯಾಂಕ್ನಲ್ಲಿ 1000 ರೂಪಾಯಿ ಇಟ್ಟರೆ 10% ಇಂಟ್ರೆಸ್ಟ್ ರೇಟಲ್ಲಿ ವರ್ಷಕ್ಕೆ ಎಷ್ಟು ಇಂಟ್ರೆಸ್ಟ್ ಸಿಕ್ಕುತ್ತೆ ಅನ್ನೋದು. ಓಕೆ, 100 ರೂಪಾಯಿ ಸಿಕ್ಕಬೇಕಾದ್ರೆ ನೀವು 1000 ರೂಪಾಯಿ ಇಟ್ಟಿರ್ತೀರ ಅಂತ ಇಟ್ಕೊಳ್ಳಿ. ಅದೇ ನೀವು 1800 ರೂಪಾಯಿ ಬಿಲಿಯನ್ ಸಿಕ್ಕಬೇಕಾದ್ರೆ ನಮ್ಮ ಆಸ್ತಿಯ ಮೌಲ್ಯ ಏನು ಅಂತ ನಾವು ಅಂದಾಜು ಹಾಕಿದಾಗ 2005ರಲ್ಲಿ 79,000 ಬಿಲಿಯನ್ ರುಪೀಸ್ NPV ಆಫ್ ಅವರ್ ಅಸೆಟ್. ಟುಡೇ ಇಟ್ಸ್ ಅಬೌಟ್ 45,000 ಬಿಲಿಯನ್ ರುಪೀಸ್, ವಿಚ್ ಈಸ್ ಅಬೌಟ್ 35%. ಓಕೆ, ಅದು ನಮ್ಮ ಕಾಡು ಇದ್ರ ಬಗ್ಗೆ. ಈಗ ನೀವು ಕೆರೆಗಳ ಇದನ್ನು ನಾವು ಅಭ್ಯಾಸ ಮಾಡಿದಾಗ ಯಾವ ಕೆರೆ ಒಳ್ಳೆಯ ಸ್ಥಿತಿಲಿದೆಯೋ ಆ ಕೆರೆಯಿಂದ ನಮಗೆ ಸಿಕ್ಕುವ ಲಭ್ಯತೆ ಏನಿರ್ಬೋದು, ಮೀನು ಸಿಕ್ಕತ್ತೆ, ಮತ್ತು ಕಳೆಗಳು ಸಿಕ್ಕತ್ತೆ, ಇದು ಫಾಡರಾಗಿ ಉಪಯೋಗಿಸೋದಕ್ಕೆ, ಮತ್ತು ಅಂತರ್ಜಲ ವೃದ್ಧಿ ಆಗುತ್ತೆ, ನೀರು ಸಿಕ್ಕತ್ತೆ. ಇದನ್ನು ನಾವು ಮಾಡಿದಾಗ ಯಾವ ಕೆರೆ ಬಹಳ ಚೆನ್ನಾಗಿದೆಯೋ, ರಾಚನಹಳ್ಳಿ ಲೇಕ್ ಇರ್ಬೋದು, ಚಕ್ಕೂರು ಲೇಕ್ ಇರ್ಬೋದು, ಒಂದು ದಿವಸಕ್ಕೆ 1 ಹೆಕ್ಟೇರ್ಗೆ 10,500 ರೂಪಾಯಿಯಷ್ಟು ಆದಾಯ ಇದೆ. ಯಾವ ಕೆರೆ ನಾವು ಹಾಳು ಮಾಡಿದ್ದೀವೋ ಅದು 20 ರೂಪಾಯಿ 1 ಹೆಕ್ಟೇರ್ಗೆ ಒಂದು ದಿವಸಕ್ಕಿದೆ. ಈಗ ಕೆರೆ ಮೇಲೆ ಜಗಜಾಂತರ, ಕೆರೆ ಮೇಲೆ ಅವಲಂಬಿಸ ಜನ ಯಾರು? ನಮ್ಮ ಮೀನುಗಾರರು, ನಮ್ಮ ರೈತರು, ನನ್ನಂಥ ಅಭ್ಯಾಸ ಮಾಡೋ ವ್ಯಕ್ತಿಗಳು. ಕೆರೆನ ಹಾಳು ಮಾಡ್ತಾ ಇರೋದು ಯಾರು? ಇರೆಸ್ಪಾನ್ಸಿಬಲ್ ಪೀಪಲ್. ಘನತ್ಯಾಜ್ಯ ಸರಿಯಾಗಿ ಇದು ಮಾಡಲ್ಲ, ಲಿಕ್ವಿಡ್ ಇದು ಅಲ್ಲಿಗೆ ಹಾಕ್ತಾರೆ, ಹಾಗಾಗಿ ಇದು ಎಂಕ್ರೋಚ್ಮೆಂಟ್, ಇದೆಲ್ಲ ಅನಾಹುತಗಳಾಗ್ತಾಯಿದೆ. ಸೊ ಹಾಗಾಗಿ ಅಲ್ಲಿ ಇರೋ ಜನ ಬಿಲೋ ಪಾವರ್ಟಿ ಲೆವೆಲ್ ಆ್ಯಂಡ್ ಡೌನ್ ಟ್ರಾಡನ್ ಸೊಸೈಟಿ. ಓಕೆ, ಇವಾಗ ದೇಶದಲ್ಲಿ ಕ್ಯಾಸ್ಟ್ ಸೆನ್ಸಸ್ ಆಗಬೇಕು ಅಂತ ಏನೋ ಇರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತಾ ಇದ್ದಾರಲ್ಲ, ಅವ್ರಿಗೆಲ್ಲ ನಾನು ಹೇಳೋದು ಅವಲಂಬನೆ ಇದೆ. ಅದ್ರ ಮೇಲೆ ನೀವು ಸಂರಕ್ಷಣೆ ಇದು ಮಾಡಿ, ಅದನ್ನು ದಟ್ ಈಸ್ ದ ಅಭಿವೃದ್ಧಿ. ಅದನ್ನು ವಿ ಶುಡ್ ಡೂ ಇಟ್ ಸೊ ದ್ಯಾಟ್ ಎವ್ರಿಬಡಿ ಹ್ಯಾವ್ ಎ ಸ್ಮೈಲ್ ಇನ್ ದೇರ್ ಹೋಮ್. ಓಕೆ, ಆ್ಯಂಡ್ ದಟ್ ಈಸ್ ದ ಪಬ್ಲಿಕೇಶನ್, ದಟ್ ಈಸ್ ಟೋಟಲ್ ದಿಸ್ ಆರ್ 2000 ಈಗ ಕಳೆದ ವರ್ಷ ಅಕ್ಟೋಬರಲ್ಲಿ 10ನೇ ತಾರೀಕು ಇದು ಪಬ್ಲಿಷ್ ಆಯಿತು. ಓಕೆ, ನಾವು ವೆಸ್ಟರ್ನ್ ಘಾಟ್ಗೂ ಇದನ್ನು ನಾವು ಇದು ಮಾಡ್ತಾಯಿದ್ದೀವಿ. ಓಕೆ, ಇದು ಎಲ್ಲನೂ ನಮ್ಮ ಅಂತರ್ಜಾಲದಲ್ಲಿದೆ. ಇದು ನನ್ನ ಪೋರ್ಟಲ್, ನನ್ನ ರಿಸರ್ಚ್ ಪೋರ್ಟಲ್ಲು. WGBIS ಅಂದರೆ ವೆಸ್ಟರ್ನ್ ಘಾಟ್ ಬಯೋಡೈವರ್ಸಿಟಿ ಇನ್ಫಾರ್ಮೇಷನ್ ಸಿಸ್ಟಮ್, ಮತ್ತು CES.IISc. CES ಅಂದರೆ ಪರಿಸರ ವಿಜ್ಞಾನ ಕೇಂದ್ರ, IISc ಅಂದರೆ ಭಾರತೀಯ ವಿಜ್ಞಾನ ಕೇಂದ್ರ, AS ಅಂದರೆ ಅಕಾಡೆಮಿಕ್, IN ಅಂದರೆ ಇಂಡಿಯಾ. ಇದು ನನ್ನ ಪೋರ್ಟಲ್. ಇದರಲ್ಲಿ ನೀವು ನೋಡಿದಾಗ ಭಾಳಷ್ಟು ಇದು ನಾವು ಮಾಡೋ ಅಭ್ಯಾಸದ ಎಲ್ಲ ಇದೂ ಇದೆ, ನಮ್ಮ ಪಬ್ಲಿಕೇಷನ್ನು, ಮತ್ತು ನಾವು ಡೆವಲಪ್ ಮಾಡಿರೋ ಡಿಸಿಷನ್ ಸಪೋರ್ಟ್ ಸಿಸ್ಟಮು, ಇದೆಲ್ಲ ಇದೆ. ಇದು ಸ್ವಲ್ಪ ಸಮಯ ಆದ್ರ ಮೇಲೆ ನಾನು ಡೀಟೇಲ್ ಆಗಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ. ಈಗ ನಮ್ಮ ಪಶ್ಚಿಮ ಘಟ್ಟದ ಬಗ್ಗೆ ಇದನ್ನು ನೋಡಿದಾಗ 1600 ಕಿಲೋಮೀಟರ್ ಉದ್ದ ಇರೋ ನಮ್ಮ ಪಶ್ಚಿಮ ಘಟ್ಟ ಕೇರಳದಿಂದ ಗುಜರಾತ್ ತನಕ ಆವರಿಸಿದೆ. ನಿಮಗೆಲ್ಲ ಒಂದೊಂದು ಮನೆ ಇದೆ, 30-40 ಇರ್ಬೋದು, 40ರಿಂದ 60. ಆದರೆ ನನಗಿರೋ ಮನೆ ಇಡೀ ಪಶ್ಚಿಮ ಘಟ್ಟ. ನನ್ನ ಮನೆಯ ಸುಭದ್ರತೆ ಇಡೀ ಭಾರತ ದೇಶ, ದಕ್ಷಿಣ ಭಾರತದಲ್ಲಿರೋ ಜನಕ್ಕೆ ನೀರು ಕೊಡುತ್ತೆ, ಮತ್ತು ಸಮೃದ್ಧತೆ ಇದೆ. ಸೊ ಮತ್ತು ಅಲ್ಲಿ ಸಿಕ್ಕೋ ವೈವಿಧ್ಯತೆ, ಜೀವ ವೈವಿಧ್ಯತೆಯಿಂದ ಜನಕ್ಕೆ ಬೇಕಾಗಿರೋ ಆಹಾರ ಮತ್ತು ಆರೋಗ್ಯ ಸಿಗ್ತಾಯಿದೆ. ಹಾಗಾಗಿ ನಾವು ಅದನ್ನು ಕಾಪಾಡ್ಕೊಳ್ಬೇಕಾಗಿದೆ. ಹಾಗಾಗಿ ಅದನ್ನು ಕಾಪಾಡ್ಕೊಳ್ಬೇಕಾದ್ರೆ ವಿ ಶುಡ್ ಮ್ಯಾನೇಜ್ ದಟ್. ಕರೆಕ್ಟ್. ಓಕೆ, ಸೊ ಈಗ ಎಷ್ಟು ಜೀವ ವೈವಿಧ್ಯತೆ ಇದೆ ಅನ್ನೋದನ್ನು ನೋಡಿದಾಗ ನಮ್ಮ ಋಗ್ವೇದದಲ್ಲಿ 8ರಿಂದ 12 ಮಿಲಿಯನ್ ಪ್ರಭೇದಗಳಿದೆ ಅನ್ನೋದು ಉಲ್ಲೇಖ ಆಗಿದೆ. ಭಾಳ ಹಿಂದೆ ನಮ್ಮ ಹಿರಿಯರು ಮಾಡಿದ ವಿಜ್ಞಾನ, ನಾವು ಅದನ್ನು ಓದುವ ಗೋಜಿಗೂ ಹೋಗಲಿಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕೂ ಹೋಗಲಿಲ್ಲ, ಅದರ ಅನಾವಶ್ಯಕ ಬೈತಾ ಇದೆ. ಈಗ ನಾವು ಸೈನ್ಸಲ್ಲಿ ಎಷ್ಟು ಹೇಳಿದ್ದೀವಿ ಅಂದರೆ 1.3 ಮಿಲಿಯನ್ ಟು 1.5 ಮಿಲಿಯನ್. ಅದರಲ್ಲಿ ನಮಗೆ ಅದ್ರ ಬಯೋಕೆಮಿಕಲ್ ಕಾಂಪೋಸಿಷನ್ನು, ಅದು ಗುಣಗಳು ಎಷ್ಟು ಗೊತ್ತು? 15%. ಈ 1.3 ಮಿಲಿಯನಲ್ಲಿ 15%. ಇನ್ನು ಮಿಕ್ಕಿದ್ದು 85% ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ನಾವು ಕಾಡನ್ನು ನಾಶ ಮಾಡಿಕೊಂಡು, ಪರಿಸರ ನಾಶ ಮಾಡಿಕೊಂಡು ಹಾಳು ಮಾಡ್ಕೊಳ್ತಾ. ಇದು ದುರಂತ. ಇದನ್ನು ನಾವು ಕಡಿವಾಣ ಹಾಕಬೇಕಾಗಿದೆ. ಹಾಗಾಗಿ ನನ್ನ ಇದು ಬಯೋಡೈವರ್ಸಿಟಿ ಈಸ್ ಫಾರ್ ಪೀಪಲ್, ಜನಕ್ಕೆ ಬೇಕು. ಜನರ ಆರೋಗ್ಯಕ್ಕೆ, ಜನರ ಆಹಾರ ವೈವಿಧ್ಯತೆಗೆ ನಮಗೆ ಜೀವ ವೈವಿಧ್ಯತೆ ಬೇಕು. ಜೀವ ವೈವಿಧ್ಯತೆ ಬೆಂಗಳೂರಿನಲ್ಲಿ ಸಿಕ್ಕಲ್ಲ, ಕಾಂಕ್ರೀಟ್ ಬಿಲ್ಡಿಂಗಲ್ಲಿ ಸಿಕ್ಕಲ್ಲ, ಅದು ಸಿಕ್ಕೋದು ಪಶ್ಚಿಮ ಘಟ್ಟ ಅಂತ ಪ್ರದೇಶದಲ್ಲಿ ಮಾತ್ರ. ಹಾಗಾಗಿ ಅದನ್ನು ಸಂರಕ್ಷಣೆ ಮಾಡಬೇಕಾಗಿದೆ. ಅದು ಎಷ್ಟು ನಮ್ಮ ಇಡೀ ಭಾರತದಲ್ಲೇ 5% ಅಷ್ಟು ಭೌಗೋಳಿಕವಾಗಿ ನೋಡಿದಾಗ
ಅದರಲ್ಲಿ 5% ಜಾಗದಲ್ಲಿ ನಾವೊಂದು 40%, 5% 40% ಪರಿಸರ ಸೂಕ್ಷ್ಮ ಅಂತೀವಿ. ನಾನು ನಮ್ಮಲ್ಲಿರುವ ಪ್ರಜ್ಞಾವಂತ ಅಧಿಕಾರಿಗಳಿರ್ಬೋದು, ರಾಜಕೀಯ ವ್ಯಕ್ತಿ, ಅವರನ್ನು ನಾನು ವಿನಂತಿ ಮಾಡ್ಕೊಳ್ಳೋದು ಅಂದರೆ ಅಟ್ಲೀಸ್ಟ್ ಅದು ಆ 2% ಅಷ್ಟು ಜಾಗನ ಸಂರಕ್ಷಣೆ ಮಾಡಿ ನಮ್ಮ ಮಕ್ಕಳಿಗೆ ಬೇಕಾಗಿರೋ ಗಾಳಿ, ಪರಿಶುದ್ಧವಾದ ನೀರು ಮತ್ತು ಪರಿಸರನ ಕೊಡಿ. ಹಾಗಾಗಿ ನಮ್ಮ ದೇಶದಲ್ಲಿ ಸುಭಿಕ್ಷ ಆಗಬೇಕಾದ್ರೆ ನಮ್ಮಲ್ಲಿರುವ ಯುವಕರು ಯುವತಿಯರು ಆರೋಗ್ಯವಂತರಾಗಿರಬೇಕು. ಅವರು ಆರೋಗ್ಯವಂತರಾಗಿರಬೇಕಾದ್ರೆ ಪರಿಸರದ ಒಂದು ನಾವು ನಿರ್ವಹಣೆ ಮಾಡಬೇಕಾಗಿದೆ. ಅದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ. ಓಕೆ, ಅಷ್ಟೇ ಅಲ್ಲ, ಈಗ ಯಾವ ಪ್ರದೇಶದಲ್ಲಿ ಪ್ರಭೇದಗಳು ಜಾಸ್ತಿ ಇದೆ ಅಂತ ಭೂಮಿ ಮೇಲೆ ನಮಗೆಲ್ರಿಗೂ ಇರೋದು ಒಂದೇ ಭೂಮಿ. ಹೌದು. ಈ ಭೂಮಿಯಲ್ಲಿ ಯಾವ ಭಾಗದಲ್ಲಿ ಜಾಸ್ತಿ ಜೀವ ವೈವಿಧ್ಯತೆ ಅನ್ನೋದನ್ನು ನಾವು ಅಭ್ಯಾಸ ಮಾಡಿದಾಗ ಲ್ಯಾಟಿಟ್ಯೂಡ್ನಲ್ಲಿ 8ರಿಂದ 12 ಡಿಗ್ರಿ ಲ್ಯಾಟಿಟ್ಯೂಡ್, 8ರಿಂದ 14 ಡಿಗ್ರಿ ಲ್ಯಾಟಿಟ್ಯೂಡ್ ಬಹಳ ಜಾಸ್ತಿ ಪ್ರಭೇದಗಳಿದು ಕಂಡು ಬಂತು. ಇದು ಯಾವ ಜಾಗ? ನಮ್ಮ ಕೇರಳ, ಕರ್ನಾಟಕ, ತಮಿಳುನಾಡು ಮತ್ತು ಗೋವಾ. ಅಂದರೆ ನಾವೆಲ್ಲ ಪಶ್ಚಿಮ ಘಟ್ಟದಿಂದ ಬಂದ ಜನ ಇರ್ಬೋದು, ನೀವಿರ್ಬೋದು, ನಾನಿರ್ಬೋದು. ನಮ್ಮ ಹೆಗಲ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ಜವಾಬ್ದಾರಿ ಇದೆ. ನಮ್ಮ ಜವಾಬ್ದಾರಿ ಏನು ಅಂದರೆ ನಾವು ಅದನ್ನು ಸಂರಕ್ಷಣೆ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಒಂದು ಗಿಫ್ಟಾಗಿ ನಾವು ಅದನ್ನು ಕೊಡಬೇಕಾಗಿದ್ದು ನಮ್ಮ ಕರ್ತವ್ಯ. ಓಕೆ, ಸೊ ಈಗ ಜೀವ ವೈವಿಧ್ಯತೆ ಬಗ್ಗೆ ಇನ್ನೂ ಅರ್ಥ ಮಾಡ್ಕೊಳ್ಬೇಕಾದ್ರೆ ಈಗ ಇದು ಕುಮಟಾ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಒಂದು ತಾಲೂಕಿನಲ್ಲಿ ನಾವು ಅಭ್ಯಾಸ ಮಾಡಿದಾಗ 54 ವಿಧವಾದ ಭತ್ತದ ವೆರೈಟಿ ನಮ್ಮ ಕಂಡು ಬಂತು. ಅದೇ ರೀತಿ ಬ್ರಿಂಜಾಲ್, ಬದನೆಕಾಯಿ ನೀವು ತಗೊಳ್ಳಿ, ಒಂದು ಹಳ್ಳಿಯಲ್ಲಿ ಕುಮಟಾ ಟೌನ್ಗೆ ಹತ್ತಿರ ಇರೋ ಒಂದು ಹಳ್ಳಿಯಲ್ಲಿ 16 ವೆರೈಟಿ ಬ್ರಿಂಜಾಲ್ ಇದೆ. ಅದು ಒಂದು ಅಂದರೆ ಪರಿಮಳ ನೋಡಿ, ಇನ್ನೊಂದು ಅದರಲ್ಲಿ ಇದು ಈಲ್ಡು ಮತ್ತು ಅದು ಪೆಸ್ಟ್ ಇಲ್ಲದೆ ಇರೋದು. ಇದನ್ನು ನಾವು ಹೈಬ್ರಿಡೈಸ್ ಮಾಡಿದ್ರೆ ನಮಗೆ ಒಳ್ಳೆ ಫಲವತ್ತಾದ, ನಮ್ಮ ದೇಶಕ್ಕೆ ಬೇಕಾದ, ನಮ್ಮ ಹವಾಗುಣಕ್ಕೆ ಅನುಗುಣವಾದ ಆಹಾರ ನಾವು ಬೆಳಿಬೋದು. ಅದನ್ನು ಬಿಟ್ಟು ಮತ್ತೆ ಅದು ವ್ಯಾವಹಾರಿಕವಾಗೂ ಅದ್ರಿಗೆ ಹೌದು, ಆದರೆ ಅದನ್ನು ನಾವು ಮಾಡ್ತಾ ಇಲ್ಲ. ನಮ್ಮ ಸೂಟ್ ಕೇಸ್ ಪ್ರೇಮದಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಜೆನೆಟಿಕಲಿ ಇಂಜಿನಿಯರ್ಡ್, ಜೆನೆಟಿಕಲಿ ಮಾಡಿಫೈಡ್ ಇದನ್ನು ತಂದು ನಾವು ನಮ್ಮ ಫಲವತ್ತತೆಯನ್ನು, ಭೂಮಿಯ ಫಲವತ್ತತೆಯನ್ನು ಹಾಳು ಮಾಡ್ತಾ ಇದ್ದೀವಿ. ಬೀಟಿ ಬದನೆಕಾಯಿ ಅದನ್ನು ತರೋ ಅವಶ್ಯಕತೆ ಏನಿದೆ? ಅದರಿಂದ ಏನು ಅನಾಹುತ ಆಗುತ್ತೆ ಅನ್ನೋ ಅಭ್ಯಾಸ ಮಾಡ್ತೇನೆ ನಮ್ಮ ಹಣದ ಮೇಲಿರುವ ವ್ಯಾಮೋಹಕ್ಕೆ ನಾವು ಮಾಡ್ತಾ ಇರೋ ದುರಂತ ಏನು ಅಂದರೆ ಅಂಥ ಎಕ್ಸಾಟಿಕ್ ಇದನ್ನು ನಾವು ತರಿಸ್ತಾ ಇದ್ದೀವಿ. ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದು ಮಹಾತ್ಮ ಗಾಂಧಿಗೆ ಮಾತ್ರ ಗೊತ್ತು, ವಿದೇಶಿಯನ್ನು ಹೊರಗಡೆ ಹಾಕೋದು. ಬಟ್ ವಿದೇಶಿ ತಳಿ ನಾವು ತಂದು ಅನಾಹುತ ಮಾಡ್ತಾ ಇದನ್ನು ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ. ಸೊ ಈಗ ನಾವು ಅದನ್ನು ಇದು ಮಾಡಬೇಕಾದ್ರೆ ಅಲ್ಲಿಯ ವಾಸ್ತವ ಸ್ಥಿತಿ ಏನು, ಎಷ್ಟಿದೆ ನಮ್ಮ ಕಾಡು, ಮತ್ತು ಅದರ ಕಂಡೀಷನ್ ಏನು ಅನ್ನೋದನ್ನು ಅಭ್ಯಾಸ ಮಾಡಬೇಕು.